ಥ್ಯಾಂಕ್ ಯು ಬ್ರದರ್. ಸರ್ ಇನ್ನೊಂದು, ಈಗ ಹಿಜಾಬ್ ಬಗ್ಗೆ ಮತ್ತೆ ವಿವಾದ ಏನಿದೆ? ಹಿಜಾಬ್ ಬಗ್ಗೆ ನೋಡಿ, ನಾನು ಹೇಳ್ಬಾರ್ದು. ಹಿಜಾಬ್ ಮೊದಲಿಂದ ಕೂಡ ನಡ್ಕೊಂಡ್ ಬಂದಿದೆ. ಅವ್ರು ಮುಸ್ಲಿಂ ಸಮುದಾಯ ಮೊದಲಿಂದ ಅವ್ರವ್ರ ಸಂಪ್ರದಾಯದ ಪ್ರಕಾರ ಮಾಡ್ತಾರೆ. ಇದನ್ನ ಪೊಲಿಟಿಕಲ್ ಆಗಿ ತಗೋಬಾರ್ದು ಯಾರೇ ಆಗಲಿ, ಮೊದಲಿಂದ ಇದೆಯಲ್ಲ. ಈಗ ಭಾರತ ಸ್ವಾತಂತ್ರ್ಯ ಬಂದಾಗಿಂದ ಹಿಜಾಬ್ ಇದೆಯಲ್ಲಪ್ಪ. ಇವಾಗ ಯಾಕೆ ಸಡನ್ ಆಗಿ ಅವ್ರು ಲಾಸ್ಟ್ ಟೈಮ್ ತೆಗೆದು MLA ಅವ್ರು ಏನೋ ಗಲಾಟೆ ಮಾಡೋದು, ಅವೆಲ್ಲ ಒಂದು ಸಮುದಾಯಕ್ಕೆ ಅವಮಾನ ಮಾಡೋಂಗೆ ಮಾಡ್ಬಾರ್ದು. ಎಲ್ಲರೂ ಈಗ ಅವ್ರು ಹೇಳಿದ್ದಾರೆ, ನಮ್ಮ ನಾಯಕರು ಹೇಳಿದ್ದಾರೆ, ನೀವು ಬೇಕಾದ್ರೆ ಕಾವಿ ಶಾಲೆ ಹಾಕೊಂಡೆ ಸ್ಕೂಲ್ಗೆ ಹೋಗಿ, ಜನವಾರ ಹಾಕೊಂಡು ಹೋಗಿ ಎಲ್ಲ ಹೇಳಿದ್ದಾರೆ. ಇವತ್ತು ನಮ್ಮ ಮಿನಿಸ್ಟರ್ ಹೇಳಿದ್ದಾರೆ, ಮಧು ಬಂಗಾರಪ್ಪ ಅವರು, ನಿಮ್ಗೆ ಏನೇನು ಬೇಕು ವಿಭೂತಿ ಹಚ್ಕೊಂಡು ಹೋಗಿ, ಹಿಜಾಬಾರ ಹಾಕೊಂಡೋಗಿ, ಟರ್ಬನಾರ ಹಾಕೊಂಡೋಗಿ, ಏನು ಬೇಕಾದ್ರೆ ಹಾಕೊಂಡೋಗಿ, ನಾನು ಗಾಂಧಿ ಟೋಪಿ ಹಾಕೊಂಡು ಹೋಗು ಅಂತ ಹೇಳ್ತೀನಪ್ಪ. ಅದ್ರಿಗೆ ಏನಂತೆ ಅಲ್ವಾ? ಅವ್ರವ್ರ ಸಮುದಾಯದ ಬಿಟ್ಬಿಡ್ಬೇಕು. ಇದೆಲ್ಲ ರಾಜಕೀಯವಾಗಿ ತರಬಾರ್ದು, ತಂದ್ರು ಎಲ್ಲರಿಗೂ ತೊಂದರೆ ಮಾಡ್ದಂಗೆ ಆಗುತ್ತೆ. ಇದೆಲ್ಲ ಇಂಥ ವಿಚಾರ ರಾಜಕೀಯಕ್ಕೆ ತರಲೇಬಾರ್ದು. ಆಮೇಲೆ ಅದು ಪ್ರಶ್ನೆ ಮಾಡ ಅವ್ರವ್ರ ಸಮುದಾಯದ ಅವ್ರು ಮಾಡ್ಕೊಂಡು ಅಗತ್ಯ ಏನಿತ್ತು ಅಂತಂದ್ರೆ, ನಾವೇನು ಮುಸ್ಲಿಂ ಸಮುದಾಯಕ್ಕೆ ಸಮಾಧಾನ ಮಾಡ್ಬೇಕು ಅಂತ ಮಾಡಿಲ್ಲ. ಮೊದಲಿಂದ ಇತ್ತಲ್ಲ, ಅವರು ಈ ತರ ಬ್ಯಾನ್ ಮಾಡಿ ಸರಿಗಿಲ್ಲ ಅಂತ ಮೊದಲಿಂದ ಅವರು ಕೇಳ್ತಾ ಇದ್ರು. ಇಲ್ಲ, ನಾವು ಸ್ವಲ್ಪ ದಿನದೊಳಗೆ ಅದು ಮಾಡ್ತೀವಿ ಅಂತ ಹೇಳಿ ಮಾಡಿದೀವಿ ಅಷ್ಟೇ. ಮುಸ್ಲಿಂ ಸಮುದಾಯದವರು ಮುಗಿಸ್ಕೊಂಡು ಏನಿಲ್ಲ, ಮುಸ್ಲಿಂ ಸಮುದಾಯನವರು ಅವ್ರ ಪಾಡ್ ಅವ್ರ ಸಮುದಾಯನವರು ಅವ್ರ ಒಗ್ಗಟ್ಟಾಗಿರೋ ಸಮುದಾಯ ಮಾಡ್ತಾರೆ ಹೊರತಾಗಿ ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇಲ್ಲ. ಅವರು ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇಲ್ಲ. ಆಮೇಲೆ ಇದ್ರಾಗೂ ದಾವಣಗೆರೆ ಕೂಡ ಎಂಟೈರ್ ಮುಸ್ಲಿಮ್ಸು ನಮ್ಗೆ ವಿರುದ್ಧ ಏನು ಮಾಡಿಲ್ಲ. ನಮಗೂ ಓಟ್ ಹಾಕಿದ್ದಾರೆ. ಅವರು ಮುಸ್ಲಿಂ ಬಾಂಧವರು ಓಟ್ ಹಾಕಿದಕ್ಕೋಸ್ಕರ ದಾವಣಗೆರೆ ಗೆದ್ದಿದ್ವಿ, ಬಾಗಲಕೋಟೆ ಗೆದ್ದಿದ್ವಿ. ಓಕೆ, ಥ್ಯಾಂಕ್ ಯು ಸರ್. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.